ನಮಸ್ಕಾರ. ಸರ್ವದೀಯ ಸಮಾನ ಮನಸ್ಕ ವೀಕ್ಷಕರಿಗೆ ಈ ನಿಮ್ಮ ಮಾಂಡವ್ಯ ಕೆಂಪೇಗೌಡ ಮಾಡುವ ನಮಸ್ಕಾರಗಳು. ಈ ದಿನ ನಿಮಗೆ ಇನ್ನೊಂದು ರೆಸಿಪಿಯನ್ನು ಪರಿಚಯ ಮಾಡಿಕೊಡ್ತಾನೆ. ಅದೇನು ಹೊಸ ಪರಿಚಯ ಏನಲ್ಲ, ನೀವೆಲ್ಲ ಚೆನ್ನಾಗಿ ಆಸ್ವಾದಿಸಿ ಸಾಕಷ್ಟು ಸಲ ಎಂಜಾಯ್ ಮಾಡಿರ್ತಕ್ಕಂಥ ರೆಸಿಪಿ. ಆದರೆ ನಮ್ಮ ಮಂಡ್ಯದ ಮಂದಿ ಯೂಶ್ವಲಿ ಹಳೆ ಸ್ಟೈಲೆಲ್ಲ ನಾವು ಎಂಜಾಯ್ ಮಾಡೋರು. ಆದರೂ ಕಾಲ ಬದಲಾದಂತೆ ಕೆಲವೊಂದು ರೆಸಿಪಿಗಳನ್ನ ನಾವು ದಿನನಿತ್ಯ ಅಳವಡಿಸ್ಕೊಂಡಿದ್ದೀವಿ. ಅದರಲ್ಲಿ ಇವತ್ತು ನಾನು ನಿಮಗೆ ಹೇಳ್ಕೊಳ್ತಕ್ಕಂಥದ್ದು ಚಿಲ್ಲಿ ಚಿಕನ್. ಬನ್ನಿ ಅದನ್ನು ಹೇಗೆ ನಮ್ಮದೇ ಆದ ಶೈಲಿಯಲ್ಲಿ, ಈಗ ಮಂಡ್ಯದ ಮಂದಿ ಮಾಡೋದು ಈಗ ತಲೆಕಾಲು, ಬೋಟಿ ಗೊಜ್ಜು, ಕುರ್ಮ, ಮತ್ತು ತಣ್ಣಿನ ಬರಿಕೆಯಲ್ಲಿ ಒಳ್ಳೆ ಸಾಂಬಾರು, ಕೈ ಉಂಡೆ, ತಲೆಕಾಲು ಸೂಪು, ಏನು ಬೇಕು ಅತ್ಯುತ್ತಮ ರುಚಿಭರಿತವಾದ ದೇಶೀಯ ನಾಟಿ ಸ್ಟೈಲಿ. ಆದರೆ ಬದಲಾದ ಒಂದು ಕಾಲಘಟ್ಟದಲ್ಲಿ ಈ ಒಂದು ನವ್ಯ ರೀತಿಯ ಒಂದು ಖಾದ್ಯಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಬನ್ನಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಾಟಿ ಚಿಲ್ಲಿ ಚಿಕನ್ ನಮ್ಮದೇ ಶೈಲಿಯಲ್ಲಿ. ನಾನು ತಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಥವಾ ಪದಾರ್ಥಗಳು ನಿಮಗೆಲ್ಲ ಪರಿಚಿತವೇ. 2 ಸಣ್ಣ ಗೆಡ್ಡೆ ಈರುಳ್ಳಿಗಳನ್ನ, 1 ಗೆಂಡೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು, 8ರಿಂದ 10 ನಾಟಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಸಣ್ಣ ಪ್ರಮಾಣದ 2 ಎಸಳುಗಳನ್ನು ದಪ್ಪಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಮತ್ತು ಎಂದಿನಂತೆ ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಪುದೀನ ಇದ್ದಿದ್ದರೆ ಒಳ್ಳೆಯದಾಗ್ತಿತ್ತು. ಕೊನೆಯಲ್ಲಿ ಹಾಕಲಿಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪಿನ ಡಬ್ಬಿ ಮತ್ತು ಮೊದಲನೇದಾಗಿ ಎಣ್ಣೆ. ನಾನು ಮೊದಲೇ ಈಗ ಆಲ್ರೆಡಿ 500ರಿಂದ 600 ಗ್ರಾಮ್ ಇರ್ತಕ್ಕಂಥ ಚಿಕನ್ನ, ಈ ಚಿಕನ್ನಲ್ಲಿ ನಮಗೆ ಸ್ವಲ್ಪ ಮೂಳೆ ಮಿಶ್ರಿತ ಮಾಂಸವನ್ನು ನಾವು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಈ ಮೂಳೆನೂ ಅಷ್ಟು ಗಟ್ಟಿ ಇರೋದಿಲ್ಲ. ಸೊ ಅದನ್ನು ನಾವು ಚಿಲ್ಲಿ ಚಿಕನ್ನಲ್ಲಿ ಬೆರೆಸ್ಕೊಂಡು ತಿಂದರೆ ಉತ್ತಮವಾದ ಒಂದು ರುಚಿ ಮತ್ತು ಅನುಭವ ಸಿಗುತ್ತೆ. ಸೊ ಈಗ ಮೊದಲನೇದಾಗಿ ನಾನು ಎಣ್ಣೆಯನ್ನು ಹಾಕ್ತೀನಿ. ನಾನು ಮೊದಲು ಪೆಪ್ಪರ್ ಚಿಕನ್ ಹೇಳಿದಂತೆ ಇದರಲ್ಲೂ ಸಹ ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚಿನ ಕೈಯಲ್ಲಿ ಇರಬೇಕಾಗ್ತದೆ. ಸೊ ಎಣ್ಣೆನ ನಾನು ಹಾಕಿದ ಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ನಾನು ಹಾಕಿ ಅದನ್ನು ಎಣ್ಣೆಯಲ್ಲಿ ಕರಿತೀನಿ ನಾನು. ಆದ್ರೂ ಲಾಸ್ಟ್ ಟೈಮು ಸಹ ನಿಮಗೆ ಹೇಳಿದ್ದೆ ನಾನು, ಶಾಕಾಹಾರಿನೇ ಉತ್ತಮ ಮಾಂಸಾಹಾರಕ್ಕಿಂತ. ಇವತ್ತು ಸಹ ನಾನು ಹೇಳ್ತೀನಿ, ಕೇಳ್ಬೋದು ನೀವು. ಆದರೂ ನೀವು ಮಾಂಸಾಹಾರವನ್ನು ನೀವು ಪ್ರದರ್ಶಿಸ್ತಾ ಇದ್ದೀರಾ, ಆದರೆ ಶಾಕಾಹಾರ ನೀವು ಹೋಲಿಕೆ ಮಾಡ್ತಾ ಇದ್ದೀರಂತ ಇವತ್ತಿಗೂ ಹೇಳ್ತೀನಿ, ಮುಂದಿನ ಹೇಳ್ತೀನಿ. ಶಾಕಾಹಾರನೇ ಅತ್ಯುತ್ತಮ ಶ್ರೇಷ್ಠ ಆಹಾರ. ಆದರೆ ಬಾಯಿಯ ರುಚಿಗೆ, ನಮ್ಮ ದಾವಂತಕ್ಕೆ, ಬದಲಾದ ಪ್ರಸಂಗದ ಜೀವನ ಶೈಲಿಗಳಿಗೆ ನಾವು ಅನಿವಾರ್ಯವಾಗಿ ಮಾಂಸಾಹಾರದ ಮೊರೆ ಹೋಗಿದ್ದೇವೆ. ಆದರೆ ನನ್ನ ಕಳಕಳಿ ಶಾಕಾಹಾರವನ್ನೇ ಪ್ರತಿಪಾದಿಸ್ತೇನೆ, ಪಾಲನೆ ಮಾಡಲಿಲ್ಲ ಅಂದರು. ಆದರೆ ನಿಮಗೆಲ್ಲ ಪಾಲನೆ ಮಾಡೋರಿಗೆ ಪ್ರೇರಣೆ ಮಾಡೋದ್ರಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿರ್ತೇನೆ. ಸೊ ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಜೊತೆಯಲ್ಲಿ ನಾನು ಇದು ಒಂದು ವಿವಿಧ ರೀತಿಯಲ್ಲಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಮತ್ತು ಸಣ್ಣದಾಗಿ ಅಥವಾ ಉದ್ದುದ್ದಕ್ಕೆ ಹೆಚ್ಕೊತಿದ್ವಿ. ನಾನು 1-2 ಹೋಟೆಲ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಗಮನಿಸಿದೆ. ಇದು ಸಹ ಒಂದು ಸ್ವಲ್ಪ ಕಸಿ ಉಳ್ಕೊಂಡ್ರೆ ಈ ರೊಟ್ಟಿ ಅಥವಾ ಚಪಾತಿ ಅಥವಾ ಬಿಸಿ ಅನ್ನ, ಮುದ್ದೆ ಮಾಡಿರ್ತಕ್ಕಂಥ ಬಿಸಿ ಅನ್ನ, ಆ ಗಸಿಯೇ ತಿಂತಕ್ಕಂಥ ಒಂದು ಒಳ್ಳೆಯ ರಸಸ್ವಾದನೆಯನ್ನು ನಾವು ಎಂಜಾಯ್ ಮಾಡ್ಬೋದು. ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಜೊತೆಯಲ್ಲಿ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನನಗೆಲ್ಲ ತಿಳಿದಿರುವಂತೆ ಈರುಳ್ಳಿ ಸ್ವಲ್ಪ ಮುಳ್ಕಾಗಬೇಕು, ಕೆಂಪು ಬಿಟ್ಬೇಕು. ಈ ನಾಟಿ ಹಸಿಮೆಣಸಿನಕಾಯಿ ತನ್ನ ಹಸಿತನವನ್ನು ತೊರಿಬೇಕು. ಆಗ ನಾವು ಹಾಕ್ತಕ್ಕಂಥ ಮಸಾಲೆ ಭಾಳ ಚೆನ್ನಾಗಿ ಹಿಡ್ಕೊತದೆ. ಯಾಕೆ ನಾನು ಶಾಕಾಹಾರದ ಪ್ರತಿಪಾದನೆ ಮಾಡ್ತೀನಂದರೆ, ಈಗ ನೋಡಿ ಗಾರ್ಲಿಕ್ ಜಿಂಜರ್ ಪೇಸ್ಟು ಸಹ ನಾವು ರೆಡಿಮೇಡ್ ತೊಗೊಂಡಿದ್ದೀವಿ. ಮೊದಲು ನಮ್ಮ ಹಿರಿಯರು ಇದನ್ನೆಲ್ಲ ಆಡಿಸ್ಕೊತಾಯಿದ್ರು, ಒಳ್ಕಲಲ್ಲಿ ಆಡಿಸ್ಕೊತಾಯಿದ್ರು. ಈಗ ಸ್ತ್ರೀಯರನ್ನು ಸಶಕ್ತಿ ಮಾಡಿಸ್ತಕ್ಕಂಥ ಒಂದು ರಭಸದಲ್ಲಿ ಎಲ್ಲವನ್ನು ಯಂತ್ರಗಳ ಮುಖಾಂತರ, ಎಲ್ಲವನ್ನು ರೆಡಿಮೇಡ್ ಮುಖಾಂತರ ಮಾಡಿ
ಅವ್ರನ್ನ ಭಾಳಷ್ಟು ಬಲಿಷ್ಠ ಮಾಡ್ತಾ ಇದ್ದೀವಿ, ಬಹಳಷ್ಟು ಅನಾರೋಗ್ಯದ ಕಡೆಗೆ ಎಡೆ ಮಾಡ್ಕೊಳ್ತಾ ಇದ್ದೀವಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಆದರೆ ವಾಸ್ತವವಾಗಿ ಸತ್ಯವೂ ಸಹ ಈ ಒಂದು ನಾವು ಅಳವಡಿಸ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ವಿ ಆರ್ ಕನ್ಸ್ಯೂಮಿಂಗ್ ಸ್ವೀಟ್ ಪಾಯ್ಸನ್. ಅತಿ ಚಿಕ್ಕ ವಯಸ್ಸಿನಲ್ಲೇ ಮಹಿಳೆಯರಿಗೆ ಋತುಚಕ್ರದಲ್ಲಾಗ್ತಕ್ಕಂಥ ವೈಪರೀತ್ಯಗಳು, ಮೂಳೆಯ ಸಾಂದ್ರತೆ ಕಡಿಮೆ, ಆಸ್ಟಿಯೋಪೊರೋಸಿಸ್. ಯಾಕಂದರೆ ಆಸ್ಟಿಯೋಪೊರೋಸಿಸ್ ಇರೋ ಕೋಳಿನೇ ತಿನ್ನೋದು ನಾವು, ಉತ್ತಮ ಗುಣಮಟ್ಟದ ನಾಟಿ ಕೋಳಿ ತಿನ್ನಲ್ಲ. ಮತ್ತು ಬೇಗ ದಪ್ಪ ಆಗೋದಕ್ಕೆ, ಒಬಿಸಿಟಿ, ಇನ್ನಿತರ ಕಾಯಿಲೆಗಳಿಗೆ ಬಹಳ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಗೊತ್ತಿದ್ದು ಸಹ ಈ ಯಾಂತ್ರಿಕ ಬದುಕಿನಲ್ಲಿ ಅನಿವಾರ್ಯವಾಗಿ ನಾವು ಇದನ್ನು ವಿಮರ್ಶಿಸ್ಬೇಕು. ನಾವು ಅದ್ರ ಬಗ್ಗೆ ಸಮಾಜನೂ ಸಹ ತನ್ನ ಒಳಗಣ್ಣನ್ನು ತೆರೆಯುತ್ತೆ ಅನ್ನೋ ಭಾವನೆಯಿಂದ ಈಗ ನಾನು ಸಾಕಷ್ಟು ಚರ್ಚೆಗಳನ್ನ ಮುಂದುವರಿಸ್ತೀನಿ. ಅದಕ್ಕೆ ಈಗ ನೀವು ನೋಡ್ತಾ ಇದ್ದಂಗೆ ಈಗ ಮಿಡ್ ಫ್ಲೇಮ್ನಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಮಂಕಾಗ್ತಾ ಇದೆ, ತನ್ನ ಹೆಸರುಗಳನ್ನ ಬಿಡಿಸ್ಕೊತಾ ಇದೆ. ನಂತರ ನಾನು ಮುಂದೆ ತಯಾರಾಗ್ತಕ್ಕಂಥದ್ದು ಚಿಕನ್ ಬೇಯಿಸ್ಲಿಕ್ಕೆ. ನಮ್ಮ ಹಿರಿಯರು ಎಷ್ಟು ಈ ಯಾಂತ್ರಿಕ ಬದುಕಿನಿಂದ ವಿಮುಖರಾಗ್ತಿದ್ರು ಅಂದರೆ, ಮಜ್ಜಿಗೆ ಸೇರ್ಬೋರು, ಅಕ್ಕಿ ಕುಟ್ಟೋರು, ರಾಗಿ ಬೀಸೋರು, ಅವ್ರದ್ದು ಏನಂತಂದರೆ ಅದು ವ್ಯಾಯಾಮ. ಅದು ಅವರು ಸಶಕ್ತರಾಗಿದ್ದರು. ಆ ವ್ಯಾಯಾಮದ ಹಿನ್ನೆಲೆಯಲ್ಲಿ ಒಬಿಸಿಟಿ ಅನ್ನೋದು ಮನೆಯ ನೆರಳಲ್ಲೂ ಸಹ ಸುಳಿತಾ ಇರಲಿಲ್ಲ. ಆರೋಗ್ಯ ಆಸುವಕ್ಕಾಗಿ ನಮ್ಮ ಜೀವನದಲ್ಲಿತ್ತು. ಈ ಯಾವುದೇ ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಕಾರ್ಡಿಯಕ್ ತೊಂದರೆಗಳಾಗಲಿ ಯಾವುದೇ ರೀತಿ ಇರಲಿಲ್ಲ. ಆದರೆ ನಾವೀಗ ವಸ್ತುಗಳನ್ನು ತಬ್ಬಿರೋದ್ರಿಂದ ಅನಿವಾರ್ಯವಾಗಿ ನಾವು ಅನಾರೋಗ್ಯವನ್ನು ಅಂಟಿಸ್ಕೋಬೇಕಾಗ್ತದೆ. ಇದು ಒಂದು ಈ ರೆಸಿಪಿ ಮಾಡ್ತಕ್ಕಂಥದ್ದಲ್ಲಿ ವೈದ್ಯನಾಗಿ ನಾನು ಕೆಲವೊಂದು ಸಂದೇಶಗಳನ್ನು ಸಹ ಕೊಡೋಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಮುಂದುವರೆದು ಈ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಮತ್ತು ಇನ್ನಿತರ ವಸ್ತುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ನಿಮಗೆ ನೆಕ್ಸ್ಟು ಆಗಲೇ ಟರ್ಮರಿಕ್, ಈಗ ಅರಿಶಿಣ ನೋಡಿ, ಉತ್ತಮ ರೋಗ ನಿರೋಧಕ ಮತ್ತು ಔಷಧೀಯ ಲಕ್ಷಣಗಳಿರ್ತಕ್ಕಂಥ ಅರಿಶಿಣವನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿ ಈಗ ನಾನು ಅದನ್ನು ಮಿಡಿತ ಮಾಡಿ ತಿರುಗಿಸ್ತಾ ಇದ್ದೀನಿ. ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಕಳೆದ ಬಾರಿ ಸಹ ವಿವರಿಸಿದ ಹಾಗೆ ಮಾಂಸಖಂಡಗಳ ಮಧ್ಯದಲ್ಲಿ ಇರ್ತಕ್ಕಂಥ ನೀರಿನ ಅಂಶನ ಬಿಟ್ಕೋಬೇಕು. ಆಗ ತೆರೆದ ಬಾಯಿಯಂತೆ ಮಾಂಸಖಂಡಗಳು ಓಪನ್ ಆದಂಥ ಸಂದರ್ಭದಲ್ಲಿ ಶಾಖ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರತಿಯೊಂದು ಮಾಂಸದ ಚೂರಿಗೆ ತಲುಪಿದೆ ಅನ್ನೋ ಒಂದು ಖಾತ್ರಿ ಆದ ಮೇಲೆ ನೀವು ಉಪ್ಪನ್ನು ಹಾಕ್ತೀವಿ. ಪ್ರಿಮೆಚೂರಾಗಿ ನೀವೇನಾದರೂ ಉಪ್ಪನ್ನು ಹಾಕಿದರೆ ಅದು ಸಾರವನ್ನು ಹಿಡ್ಕೊಳ್ಳೋದಿಲ್ಲ. ಸೊ ಅದರಲ್ಲಿ ಆತುರತೆ ಏನು ಬೇಕಾಗಿಲ್ಲ. ಸೊ 1-2 ನಿಮಿಷ ಕಾದರೆ ಸಾಕು. ಅದರಲ್ಲಿರ್ತಕ್ಕಂಥ ಪ್ರಾಥಮಿಕ ದ್ರವ್ಯ ಪದಾರ್ಥಗಳೆಲ್ಲ ಸುಂಡೋಗ್ತದೆ. ಸುಂಡೋದ ನಂತರ ಉಪ್ಪನ್ನು ನಾವು ರುಚಿಗೆ ತಕ್ಕಂತೆ ಹಾಕಿದರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ. ನೀರಿನ ಅಂಶ ಎಲ್ಲ ಹೊರಗಡೆ ಬಂದು ನೀರು ಬಿಡುತ್ತೆ. ಅದನ್ನು ಹಾವಿಯಾಗಿ ನಾವು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅಥವಾ ನಿರ್ದಿಷ್ಟ ಕಾಲ ಮಿತಿ ಒಳಗಡೆ ಅದನ್ನು ನಾವು ಹಾವಿಯಾಗಲಿಕ್ಕೆ ಬಿಡಬೇಕು. ಇದು ಭಾಳ ಸಿಂಪಲ್ ಮೆಥಡ್. ನಮ್ಮದು ಇದಕ್ಕೇನು ಫಿಕ್ಸಡ್ ಸಿಲೆಬಸ್ ಇಲ್ಲ, ಪ್ರಿಸ್ಕ್ರೈಬ್ ಮೆಥಡ್ ಇಲ್ಲ. ಇದು ವೆರಿ ಸಿಂಪಲ್ ಮೆಥಡ್. ಸೈಡ್ಸ್ಗಾಗಿ ಮೇನ್ ಡಿಶ್ ಜೊತೆಗೆ ಮೇನ್ ಡಿಶ್ಶು ವೆಜ್ ಇದ್ದರೂ ಸಹ ಬೇಕಾದ್ರೆ ನೀವು ತೊಗೋಬೋದು. ಒಂದು ಪೀಸ್ 4 ರುಚಿಗೋಸ್ಕರ ಇದನ್ನು ತಕ್ಕೊಂಡು ನೋಡಿ. ಅಡುಗೆ ಮನೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾಳೆ ನನ್ನ ಮಗದಿ. ಯಾಕೆಂದರೆ ರೆಕಾರ್ಡಿಂಗ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಕ್ಡ್ರಾಪ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಇವೆಲ್ಲ ಆದರೆ ಒಂದು ಸ್ವಲ್ಪ ಶಿಸ್ತು ಬರುತ್ತೆ, ಒಳ್ಳೆಯದು. ಈಗ ನಾನು ಉಪ್ಪು ಹಾಕಿದ್ದೇನೆ, ನೀರು ಬಿಟ್ಕೊಡುತ್ತೆ. ನೀರು ಬಿಟ್ಕೊಂಡು ಸುಂಡೋವರೆಗೂ ಬನ್ನಿ DVG ಅವರ 2 ಮುಕ್ತಕಗಳನ್ನ ನಾವು ಆನಂದಿಸೋಣ. ಬನ್ನಿ, ಚಿಲ್ಲಿ ಚಿಕನ್ಗೆ ಈಗ ನೀರು ಸುಂಡುವಂಥ ಸಂದರ್ಭದಲ್ಲಿ ಕನ್ನಡದ ಭಗವದ್ಗೀತೆ ಅಂತೇಳಿ ಅತ್ಯಂತ
ಪ್ರಚಲಿತವಾಗಿರುವ ಮಾನ್ಯ ಪ್ರಾಂತ ಸ್ಮರಣೆಯ ಡಿ ವಿ ಗುಂಡಪ್ಪನವರ ವಿರಚಿತ ಮಂಕುತಿಮ್ಮನ ಕಗ್ಗದ ಒಂದೆರಡು ಮುಕ್ತಕಗಳನ್ನು ಈ ಒಂದು ಗ್ಯಾಪ್ನಲ್ಲಿ ಇಂಟರ್ವಲ್ನಲ್ಲಿ ಮಧ್ಯಂತರದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಮುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸದ್ವೀಪ ಏಳುವುದೋ. ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸದ್ವೀಪ ಏಳುವುದೋ. ಕಳೆಯಿತೊಂದಿರಲು ಇಲ್ಲಿ, ಬೆಳೆಯುವುದು ಇನ್ನೊಂದೆಲ್ಲೋ, ಅಳಿವಿಲ್ಲ ಜಗಕ್ಕೆ ಮಂಕುತಿಮ್ಮ, ಅಳಿವಿಲ್ಲ ಜಗಕ್ಕೆ ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಯೇಬಾ, ಕುದುರೆ ನೀನವನಂತು ಪೇಳಿದೆ ಪಯಣಿಗರೋ. ಮದುವೆಗೋ ಮಸಣಕೋ ಪೋಗೆಂದ ಕಡೆಗೋಡು, ಪಥ ಕುಸಿಯ ನೆಲವಿರುವುದು ಮಂಕುತಿಮ್ಮ, ಪಥ ಕುಸಿಯ ನೆಲವಿರುವುದು ಮಂಕುತಿಮ್ಮ. ಭಗವದ್ಗೀತೆಯ ಕನ್ನಡದ ರೂಪಾಂತರವೇ ಈ ನಮ್ಮ ಮಂಕುತಿಮ್ಮನ ಕಗ್ಗ. ಬದುಕಿನ ಅಂತಸತ್ವಗಳನ್ನು, ನಗ್ನತೆಗಳನ್ನು, ನೈಜತೆಗಳನ್ನು, ಅನುಭವಗಳನ್ನು, ಭಾವಾನುಭವಗಳನ್ನು ತೆರೆದಿಟ್ಟು ನಮ್ಮ ಕಣ್ಣನ್ನು ತೆರೆಸ್ತಕ್ಕಂಥ, ಹೃದಯವನ್ನು ಅಳಿಸ್ತಕ್ಕಂಥ, ಮುದುಡಿ ಹೋಗಿರುವ ಮನಸ್ಸನ್ನು ಮುದನೇಳಿ ಒಂದು ಅಂತರ ದೃಷ್ಟಿಯನ್ನು ಬೆಳೆಸ್ತಕ್ಕಂಥ ಏಕೈಕ ಸಾಧನೆ ಭಗವದ್ಗೀತೆಯ ಕನ್ನಡದ ಅವತರಣಿಕೆ ಮಂಕುತಿಮ್ಮನ ಕಗ್ಗ. ಪ್ರಿಯ ವೀಕ್ಷಕರೇ, ಎಂದೆಂದು ಮರೆಯದಿರಿ ಈ ಕಗ್ಗಗಳನ್ನು ಓದಿ, ಅನುಸರಿಸಿ, ಆಸ್ವಾದಿಸಿ, ಅನುಭವಿಸಿ ಸಂತೃಪ್ತಿ ಹೊಂದಲು ಬನ್ನಿ. ಚಿಕನ್ ನೀರು ಸುಂಡಿರುತ್ತೆ, ಮುಂದಿನ ಕಡೆಗೆ ದಾಪುಗಾಲ ಹಾಕೋಣ. ವೀಕ್ಷಕರೇ, ಈಗಾಗ ಸಾಕಷ್ಟು 80% ನೀರು ಈಗ ಸುಂಡಿರುತ್ತೆ. ಈಗ ನಾನು ಕಟ್ ಮಾಡಿ ರೆಡಿಯಾಗಿರ್ತಕ್ಕಂಥ ದಪ್ಪ ಮೆಣಸಿನಕಾಯಿ ಮತ್ತು ಕರಿಬೇವು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು, ಒಂದೆರಡು ಹೆಸರು ಪುದೀನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ತೊಂದರೆ ಇಲ್ಲ. ಇದನ್ನು ಒಂದು 5ರಿಂದ 10 ನಿಮಿಷ ಮಿಡ್ ಫ್ಲೇಮಲ್ಲಿ ಲಿಡ್ಡನ್ನು ಕವರ್ ಮಾಡಿದರೆ ಸಾಕು. ಇದು ಸ್ವಲ್ಪ ಈ ದಪ್ಪ ಮೆಣಸಿನಕಾಯಿ ಸಿಕ್ಕಾಪಟ್ಟೆ ಮಸಪ್ ಥರ ಬೇಯೋದು ಬೇಕಾಗಿಲ್ಲ. ಸ್ವಲ್ಪ ಮಸಾಲೆನೂ ಹಿಡ್ಕೊಂಡಿರ್ಬೇಕು, ಹಸಿಮೆಣಸಿನಕಾಯಿಂದ ಖಾರನೂ ಲೇಪನ ಆಗಿರಬೇಕು, ಎಣ್ಣೆನೂ ಲೇಪನ ಆಗಿರಬೇಕು, ಮತ್ತು ನಮಗೆ ಸಿಗೋಂಗಿರ್ಬೇಕು. ಈ ಮಸಪ್ ಥರ ಏನಾದರೂ ಸೊಪ್ಪು, ಪುದೀನ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಬೆಂದಂಗೆ ಬಂದುಬಿಟ್ರೆ ಅದು ಅಷ್ಟು ರುಚಿ ಕೊಟ್ಟರು ಅದು ಅನುಭವ ಕೊಡೋಣ. ಸೊ ರುಚಿಗೂ ತಕ್ಕಂತೆ ಅನುಭವನೂ ಇರಬೇಕಲ್ಲ. ಸೊ ಈಗ ಇದನ್ನು ನಾನು ಮಿಡ್ ಫ್ಲೇಮಲ್ಲಿ ಒಂದು 10 ನಿಮಿಷ ಅಷ್ಟೇ, ಈಗಾಗಲೇ ಸಾಕಷ್ಟು 20ರಿಂದ 25 ನಿಮಿಷ ನಾವು ಹೇಳಿರೋ ಹಾಗೆ ನೀರು ಸುಂಡಲಿಕ್ಕೆ ತಗೊಳ್ತಕ್ಕಂಥ ಒಂದು ಕಾಲದ ಪ್ರಮಾಣ. ಸೊ ಸಾಕಷ್ಟು ಮಾಂಸವು ಬೆಂದಿರುತ್ತೆ. ಕಳೆದ ಬಾರಿ ನಾನು ಪೆಪ್ಪರ್ ಚಿಕನನ್ನು ಕುಕ್ಕರ್ನಲ್ಲಿ ಮಾಡಿದೆ, ಈಗ ನಾನು ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ತಕ್ಕಂತೆ ಈಗ ನಾನು ಕವರ್ ಮಾಡ್ತಾಯಿದ್ದೀನಿ ಲಿಡ್ಡು. ಮಿಡ್ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸು ಬೆಂದರೆ ಸಾಕು. ಒಂದು ಹಾಟಾಗಿ ಸರ್ವ್ ಮಾಡಿ ವಿ ಕ್ಯಾನ್ ಎಂಜಾಯ್ ವಿತ್ ಎ ಸೈಡ್ ಡಿಶ್ ಆರ್ ಮೇನ್ ಡಿಶ್ ವಿತ್ ಸಮ್ ಅದರ್ ಡ್ರಿಂಕ್ ಆಲ್ಸೋ. ಬನ್ನಿ, ಈಗ ನಿಮಗೆ ಒಂದು ಉತ್ತಮ ಪೌರಾಣಿಕದ ಒಂದು ಝಲಕನ್ನು ಕೊಡ್ತೀನಿ. ಉತ್ತಮ ವೇದ ಎಂದು ಗುರುತಿಸಲ್ಪಟ್ಟ ಮಹಾಭಾರತದ ಕಥೆಯಲ್ಲಿ ಅತ್ಯಂತ ನತದೃಷ್ಟ ನಾಯಕ
ನನ್ನ ದೃಷ್ಟಿಯಲ್ಲಿ ಕುಂತಿ ಸುತ ವಿನಯ ಸುತ ಕರ್ಣ. ಭಾಳ ನತದೃಷ್ಟ ನಸೀಬನ್ನು ಹಣೆಯ ಮೇಲೆ ಬರೆಸ್ಕೊಂಡು ಬಂದಂಥ ನನ್ನ ದೃಷ್ಟಿಯಲ್ಲಿ ದುರಂತ ನಾಯಕ. ಒಂದು ಕಡೆ ಉಪ್ಪಿನ ಜೋಳಿಗೆಯನ್ನು ಹೆಗಲ ಮೇರಿಸಿಕೊಂಡ ದುರ್ಯೋಧನನ ಋಣ, ಇನ್ನೊಂದು ಕಡೆ ಸೆರೆಗೊಡ್ಡು ಭಿಕ್ಷಾನ ಕೇಳುತ್ತಿರುವ ಎತ್ತೆ ತಾಯಿಯ ಕರುಣಾಮಯಿ ವಚನ. ಇವೆರಡರ ಸಂಕೋಲೆಯಲ್ಲಿ ಒಂದು ಹಾಡನ್ನು, ಪೌರಾಣಿಕ ಗೀತೆಯನ್ನು ಕರ್ಣ ತನ್ನ ಅಂತರಾಳದಿಂದ ಹಾಡ್ತಾನೆ. ಅದರ ಒಂದು ಸಣ್ಣ ಪ್ರಯತ್ನ ನಿಮಗಾಗಿ ಮತ್ತು ನನ್ನ ಆತ್ಮ ಸಂತೋಷಕ್ಕಾಗಿ. ಕೊಲಲಂ ಪಾಂಡುಕುಮಾರರಂ ಕೊಲಲೇ ಕೊಲಲೇ ದೂರದೊಳ್ ತಮ್ಮಂದಿರಂ ಕೊಲ್ವುದೇ ಕೊಲದೆ ನಾಂ ಬಿಟ್ಟೊಡೆ ಕೊಲದ ನಾಂ ಬಿಟ್ಟೊಡೆ ಕೌರವೇಂದ್ರನು ದುರದೊಳ್ ಸುಖ ಸಂಪತ್ತಿನಿನ್ ಬಾಳ್ವೆನೆ ರಣದೊಳ್ ಪಾರ್ಥನ ಶಿರವಂ ಕರಿದು ರಣದೊಳ್ ಪಾರ್ಥನ ಶಿರವಂ ತರಿದು ಆ ಸ್ವಾಮಿಗೆ ಆನಂದವಂ ಗಳಿಸಲ್ಕಾಗದೆ ಅಥವಾ ಪಾರ್ಥನ ಘೋರ ಶರಕೆ ಪಾರ್ಥನ ಘೋರ ಶರಕೆ ನಾಮಣಿಯಲೇ ತುತ್ತಾಗಲೇ ನಾಮಣಿಯಲೇ ತುತ್ತಾಗಲೇ. ಬನ್ನಿ, ಚಿಲ್ಲಿ ಚಿಕನ್ ರೆಡಿಯಾಗಿರುತ್ತೆ, ಸಂತೋಷವಾಗಿ ಸವಿಯೋಣ. ಥ್ಯಾಂಕ್ ಯು. Chilli chicken ready to serve hot and ready to enjoy. Happy Sunday. Enjoy.